ಅದೇನ 23ನೇ ತಾರೀಕು ನಟವರಲಾಲ್ ಸಿನಿಮಾ ರಿಲೀಸ್ ಆಗಿದೆ, ಎಷ್ಟು ಖುಷಿಯಾಗಿದೆ, ಪ್ಲಸ್ ನಿಮ್ಮ ಪಾತ್ರಗಳು ಸರ್? ಖುಷಿ ಅನ್ನೋದಕ್ಕಿಂತ ಭಯ ಆಗ್ತಾ ಇದೆ ನನಗೆ ಜಾಸ್ತಿ. ಯಾಕೆ ಸರ್ ಜನ ಬರಬೇಕು, ಥಿಯೇಟ್ರಲ್ಲಿ ನೋಡಬೇಕು. ಸೋನಲ್ ಮೇಡಮ್ ಇದ್ದಾರೆ. ಸಿನಿಮಾ ಚೆನ್ನಾಗಿ ಮಾಡಿದ್ದೀವಿ, ಟ್ರೈಲರ್ ಚೆನ್ನಾಗಿದೆ, ಅದನ್ನ ಬರಬೇಕು, ಅಕ್ಸೆಪ್ಟ್ ಮಾಡ್ಬೇಕು ಅಷ್ಟೇ. ಸರ್ ಫಸ್ಟ್ ಟೈಟಲ್ ಕೇಳಿದಾಗ ನಿಮ್ಮಿಬ್ಬರು ಮನಸ್ಸಲ್ಲಿ ಮೂಡಿದಂತ ಫಸ್ಟ್ ವರ್ಡ್ ಆಫ್ ಕೋರ್ಸ್ ದ ಕಿಂಗ್ ಆಫ್ ಕಾನ್ ಅಲ್ವಾ? ಟೈಟಲ್ ಇಟ್ಟವ್ರೆ ನಾವು, ನಮಗೆ ಏನ್ ಮೂಡುತ್ತೆ? ನಾನು ಮಿಥಿಲೇಶ್ ಕುಮಾರ್ ಶ್ರೀವತ್ಸವ್ ಬಂದಿರ್ತಾರೆ ಅದೇ ಅವರೇ ಕಿಂಗ್ ಆಫ್ ಕಾನ್. ಹೌದು ಸರ್. ನಾವು ಟ್ರೈಲರ್ ನೋಡಿದಾಗ ನೀವು ವಿಭಿನ್ನ ಪಾತ್ರಗಳು ಹಾಕ್ತಿರ್ತೀರಿ, ಆ ಪಾತ್ರಗಳು ಹಾಕೊಳ್ಳೋಕೆ ನಿಮ್ಗೆ ಎಷ್ಟು ಕಷ್ಟ ಆಗಿತ್ತು ಅಂತ? ಕಷ್ಟ ಏನಾಗಿಲ್ಲ ಸರ್, ಕಷ್ಟ ಪಟ್ಟಿರೋದು ಪಾಪ ಮೇಕಪ್ ಆರ್ಟಿಸ್ಟ್ಗಳು. ಇಲ್ಲ ನಿಮ್ಗೆ ಟು ರೆಡ್ಯೂಸ್ ವೇಟ್, ಪುಟ್ ಆನ್ ವೇಟ್ ಅದ ಚೇಂಜಸ್ ಆಗುತ್ತೆ. ಆಬ್ವಿಯಸ್ಲಿ ಟೈಮ್ ತಗೊಳುತ್ತೆ, ನೀವು ಡೆಡಿಕೇಟ್ ಮಾಡಬೇಕು. ಒಂದೊಂದು ವೇಟ್ ನ ಮೇಂಟೈನ್ ಮಾಡಬೇಕಿತ್ತು. ಹೌದು ನೋಡಿ, ಇದು ಕೊನೆ ಲುಕ್ ಸಣ್ಣಗಾಗೋದು. ನಾನು 98 ಇಂದ 70 ಆ ಥರ ಎಲ್ಲ ವೇರಿಯೇಷನ್. ನಾನು ಅವಾಗ ಹಳ್ಳಿಲಿ ಮಾಡೋದಲ್ಲ ಅಲ್ಲಿ ಶೂಟಿಂಗು, ಅಲ್ಲಿ ಆಲ್ಮೋಸ್ಟ್ 95 ಇಂದ 98 ಇದ್ದೆ. ಎಲ್ಲೆಲ್ಲಿ ಸಕಲೇಶ್ಪುರ ಇಷ್ಟಪ್ಪ, ಹಿಂಗೆ ಹೊಟ್ಟೆ ಇಷ್ಟಪ್ಪ ಎಲ್ಲ ಇತ್ತು ನನಗೆ. ಆಮೇಲೆ ಇವ್ರು ರೆಡ್ಯೂಸ್ಡ್ ಅಲ್ಲ. ನಿಮ್ಮ ಸಿನಿಮಾದಲ್ಲಿ ಈ ಪಾತ್ರ ತುಂಬಾ ಬ್ಯುಸಿ ಆಗಿರುತ್ತೆ ಅದು ಗೊತ್ತಾಯ್ತು. ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಇದರಲ್ಲಿ ನಂದಿನಿ ಅಂತ ಸೋಷಿಯಲ್ ವರ್ಕರ್, ಒನ್ ನರ್ಸ್ ಅಗೇನ್ ಐ ಡೊನೇಷನ್ ಕ್ಯಾಂಪು ಅದರಲ್ಲೆಲ್ಲ ಇರೋಳು. ಅವಳದೊಂದು ಲವ್ ಸ್ಟೋರಿ ಅಪಾರ್ಟ್ ಫ್ರಮ್ ಈ ಸಿನಿಮಾದಲ್ಲಿ ಬೇರೆ ಸ್ಟೋರೀಸ್ ಏನಿದೆಯೋ, ಮಿಸ್ಟೀರಿಯಸ್ ಸ್ಟೋರಿ ಬೇರೆ ಏನಿದೆಯೋ ಅದ್ರ ಜೊತೆ ಒಂದು ಬ್ಯೂಟಿಫುಲ್ ಆಗಿ ಒಂದು ಲವ್ ಸ್ಟೋರಿನೂ ಇರುತ್ತೆ. ಸೊ ಆ ಪೋರ್ಷನಲ್ಲಿ ನಾನು ಕಾಣಿಸ್ಕೊತೀನಿ. ಸಿನಿಮಾಗಳಂತಂದ್ರೆ ಪ್ರತಿ ಸಿನಿಮಾಗಳು ವಿಭಿನ್ನವಾಗಿರುತ್ತೆ, ಇದರಲ್ಲಿ ಸ್ಕ್ಯಾಮ್ಗಳು ಕಂಟೆಂಟ್ಗಳಿದೆ. ಈ ಸಿನಿಮಾ ಯಾವ ಥರ ಪ್ರೇಕ್ಷಕರಿಗೆ ಮೂಡಿಸುತ್ತೆ? ನಾನು ಅದ್ರ ಬಗ್ಗೆ ಏನೂ ಹೇಳಲ್ಲ ಸರ್, ಎಲ್ಲ ಥಿಯೇಟ್ರಲ್ಲಿ ಬಂದು ನೋಡಿ, ಟ್ರೈಲರ್ ನೋಡಿದ್ದೀರಾ, ಇಷ್ಟ ಆಗಿದೆಯಾ? ಇಷ್ಟ ಆಗಿದೆ. ನೀವು ಸಿನಿಮಾನ ಥಿಯೇಟ್ರಲ್ಲಿ ಬಂದು ನೋಡಿ, ಇಷ್ಟ ಆಗುತ್ತೆ, ಆಮೇಲೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸಿನಿಮಾ ನೋಡಾದ್ಮೇಲೆ ಡಿಸ್ಕಸ್ ಮಾಡೋಣ. ಯಾವುದು ಆಚೆ ಬಿಡ್ತಾನೆ ಇಲ್ಲ, ನೀವು ಟ್ರೈ ಮಾಡಿದ್ರು ಆಗಲ್ಲ. ಸರ್ ನಾನು ಇಲ್ಲೇ ಎಲ್ಲ ಹೇಳ್ಬಿಟ್ರೆ ನಾಳೆ ಅಲ್ಲಿ ಹೋಗ್ಬಿಟ್ಟು ಏನ್ ಸರ್ ನೋಡೋದು? ಅಂದ್ರೆ ಇನ್ನೊಂದೇನಂದ್ರೆ ಒಂದ್ ಸೀನು ಒಂದ್ ಲೈನ್ ಹೇಳಿದ್ರು ಅದು ಇಡೀ ಇಂಟರ್ ಕನೆಕ್ಟೆಡ್ ಇದೆ ಎಲ್ಲ, ಇಡೀ ಕತೆ ರಿವೀಲ್ ಆದಂಗೆ ಅಂತ ಅಷ್ಟೇ. ಡೈರೆಕ್ಟರ್ಸ್ ಹೇಳ್ತಿದ್ರು ಈ ಸ್ಕ್ಯಾಮ್ಗಳ ಬಗ್ಗೆ ಜನಕ್ಕೆ ಕಂಟೆಂಟ್ಗಳ ಮುಖಾಂತರ ತೋರಿಸ್ಬೇಕಂತ ಆಸೆ ಇದೆ ಅಂತ ಹೇಳ್ತಾ ಇದ್ರು. ಈ ಸಿನಿಮಾದಲ್ಲಿ ಕಂಟೆಂಟ್ ಅಂತ ಬಂದಾಗ ಸೆಕ್ಷನ್ಸ್ ವೈಸ್ ಎಲ್ಲ ಹೇಳ್ತಾ ಇದ್ರಲ್ಲ, ಈ ಸೆಕ್ಷನ್ ಎಲ್ಲ ಜುಡಿಷಿಯರಿ ಏನಾರ ಅಗೇನ್ಸ್ಟ್ ಆಯ್ತು ಇಲ್ವಲ್ಲ? ಅದಕ್ಕೆ ಅನುಗುಣವಾಗಿ ಇದೆ. ಆಗ ಅಲ್ಲಿ ಏನೇನು ಸೆಕ್ಷನ್ಸ್ ಇದೆ ಅದು ಇರೋಂಥ ಸೆಕ್ಷನ್ಸ್ಗಳೇ, ಅದು ಕ್ರಿಮಿನಲ್ ಸೆಕ್ಷನ್ಸ್ ಅಷ್ಟೇ, ಕ್ರೈಮ್ ಬೇಸ್. ನಿಮ್ದು ಸೋನಲ್ ಮೇಡಮ್ದು ಸಾಂಗ್ ಚೆನ್ನಾಗಿ ಮೂಡಿದೆ. ಥ್ಯಾಂಕ್ ಯು. ಸಾಂಗ್ ಬಗ್ಗೆ ಅನುಭವ ಹೇಗಿತ್ತು? ಆ ಸಾಂಗ್ ಸೋನಲ್ ಮೇಡಮ್ ಜೊತೆಗೆ ಎಕ್ಸ್ಪೀರಿಯನ್ಸ್ ಆಗ್ತದೆ, ಅವ್ರ ಜೊತೆಗೆ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅವರು ಆ ಥರ ಎಲ್ಲ ತೋರಿಸ್ಕೊಳ್ಳೋದೇ ಇಲ್ಲ. ನನ್ನ ಎಕ್ಸ್ಪೀರಿಯೆನ್ಸು ಅಥವಾ ನಾನು ಅಷ್ಟು ದೊಡ್ಡ ಸ್ಟಾರ್ ಜೊತೆ ಮಾಡಿದ್ದೀನಿ ಅದೆಲ್ಲ ಏನು ತೋರಿಸ್ಕೊಳ್ಳಲ್ಲ. ನಾರ್ಮಲ್ ಆಗಿರ್ತಾರೆ, ಆಸ್ ಎ ಫ್ರೆಂಡ್ ಆಗಿರ್ತಾರೆ ಅವರು. ಅದೇ ಈಸಿ ಆಗಿತ್ತು. ಎರಡು ಸಾಂಗ್ಸ್, ಒಂದು ಸಾಂಗ್ ಅಂತೂ ಗೊತ್ತೇ ಆಗ್ಲಿಲ್ಲ. ಮಾಂಟೇಜಸ್ ಒಂಥರ ಆಯ್ತದೆ, ತುಂಬಾ ಈಸಿ ಆಗೋಯ್ತು, ಗೊತ್ತೇ ಆಗ್ಲಿಲ್ಲ ಆಕ್ಚುಲಿ ಶೂಟಿಂಗ್ ಕಂಪ್ಲೀಟ್ ಆಗಿರೋದು. ಶೂಟಿಂಗ್ ಸೆಟ್ಗಳಲ್ಲಿ ಜಾಸ್ತಿ ಕಾಟ ಕೊಡ್ತಿದ್ದೆ ಯಾಕೆ ಎಲ್ಲರೂ ಇದೇ ಕ್ವಶನ್ ಕೇಳ್ತಾರೆ? ಪಾಪ ಅವ್ರು ಏನು ಕೊಡಲ್ಲ, ಅವ್ರು ಕಾಟ ಎಲ್ಲ ಏನು ಕೊಡಲ್ಲ. ಎಲ್ಲರೂ ಇದು ಕ್ವಶನ್ ಕೇಳಿದ್ದಾರೆ ಅಲ್ಲ? ಯಾಕಂದ್ರೆ ಎಲ್ಲ ಹೀರೋಸ್ಗಳಿಗೆ ಕಾಟ ಕೊಟ್ಟಿದ್ದೀನಿ. ಹೌದಾ? ನಾವ್ ಇದನ್ನ ಮಿಸ್ ಮಾಡ್ಕೊಂಡ್ವಾ ಅಂತ. ಹೌದಾ? ಎಲ್ರು ಭಟ್ರು ಇವ್ರು ಕೂತಿ, ಮತ್ತೆ ಅವ್ರದೇ ಟೀಮ್ ಅಲ್ವಾ? ಅಲ್ಲ, ಯಾರು ಗೊತ್ತದ ಏನಾಗಿದೆ ಅಂದ್ರೆ ಕೂತಿದ ತಕ್ಷಣ ನಾನು ಸುಮ್ಮನೆ ಕೂರೋದು, ನಾನು ಫಸ್ಟೇ ರೆಡಿ ಮಾಡಿರ್ತೀನಿ, ಏನು ಮಾತಾಡಂಗಿಲ್ಲ ಅಂತ. ಇವ್ರು ಬಂದು ಸೋನಲ್ ಅವ್ರ ಜೊತೆ ವರ್ಕ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಅಂದಿದ ತಕ್ಷಣ ಯಶಸ್ಸು, ಸುಜಯ್, BC ಪಾಟೀಲ್ ಸರ್ ಅಯ್ಯೋ ನಮ್ ಕೇಳಿ ಅಂತ ಸ್ಟಾರ್ಟ್ ಮಾಡೋರು. ಸರ್ ನೀವು ನೋಡಿದಂಗೆ ಸೋನಲ್ ಮೇಡಮ್ ಸೆಟ್ ಅಲ್ಲಿ ಹೇಗಿರ್ತಾರೆ? ಅದೇ ನಾನು ಎಷ್ಟು ಸತಿ ಸರ್ ಅದನ್ನ ಹೇಳೋದು, ಶಿ ಇಸ್ ವೆರಿ ಗುಡ್, ಅಂದ್ರೆ ಡೌನ್ ಟು ಅರ್ತ್. ಏನ್ ನಮ್ಗೇನು ಆ ಥರ ಟಾರ್ಚರ್ ಆಗಲಿ, ಡೇಟ್ಸ್ ಆಗಲಿ, ಮತ್ತೆ ಅದು ಕ್ಯಾರಿವನ್ ಬೇಕು, ಅದ್ ಬೇಕು, ಇದ್ ಬೇಕು, ಆಬ್ವಿಯಸ್ಲಿ ನಾವು ಪ್ರೊವೈಡ್ ಮಾಡ್ತಾ ಇದ್ವಿ. ಎಲ್ಲ ಒಂದ್ ಕಡೆ ಆಗಿಲ್ಲ, ಅಲ್ಲಿ ನಮ್ಗೇನು ತೊಂದರೆ ಏನು ಕೊಟ್ಟಿಲ್ಲ ನಾವು. ಸಿ ಮೋರ್ ಓವರ್ ಆಸ್ ಅ ಪ್ರೊಡ್ಯೂಸರ್ ಆಲ್ಸೋ ಅವ್ರು ತುಂಬಾ ಅಂದ್ರೆ ತುಂಬಾ ಸಪೋರ್ಟಿವ್ ಆಗಿದೆ. ಆಸ್ ಅ ಪ್ರೊಡ್ಯೂಸರ್ ವರ್ಕ್ ಮಾಡ್ತಿರೋದ್ರಿಂದ ಸೆಟ್ ಅಲ್ಲಿ ಇದಿಷ್ಟು ಖರ್ಚಾಗಬಾರ್ದು ಅಂತ ಏನಾದ್ರು ಕಂಪ್ಲೇಂಟ್ಸ್ ನಾವು ಆ ಥರದೆಲ್ಲ ಏನಿಲ್ಲ, ಫ್ರೀ ಬೆಟ್ಬಿಡೋದಷ್ಟೇ. ಸೂಪರ್
ಪ್ರೊಡ್ಯೂಸರ್ ಇವರು. ಅಂದ್ರೆ ಯಾವ್ದಕ್ಕೂ ಕಾಂಪ್ರಮೈಸ್ ಮಾಡಿಲ್ಲ. ಊಟದಲ್ಲಿರ್ಲಿ, ಬೇಸಿಕ್ ಊಟದಲ್ಲೂ ದೇರ್ ವಾಸ್ ನೋ ಕಾಂಪ್ರಮೈಸ್. ಈವ್ನಿಂಗ್ ನಮ್ಗೆ ಸಕಲೇಶ್ಪುರಲ್ಲಿ ಇರುವಾಗ ಡಿನ್ನರ್ ಇರ್ಲಿ, ಒಂದು ಸ್ಟ್ರೆಚ್ ಆಗೋದು ನಾನ್ ವೆಜ್ ತಿಂತಿದ್ವಿ ನಾವು, ನೆನಪಿದ್ಯಾ? ಒಂದು ಫುಲ್ ಇದು ಬಿರಿಯಾನಿನ ಇದು ಅದು ಎವ್ರಿಥಿಂಗ್ ಯೂಸ್ ಟು ಬಿ ದೇರ್. ಸೊ ಊಟದಲ್ಲಿ ಕಾಂಪ್ರಮೈಸ್ ಇಲ್ಲ, ಸಿನಿಮಾ ಕ್ವಾಲಿಟಿ ಮೇಲೆ ಕಾಂಪ್ರಮೈಸ್ ಇಲ್ಲ, ಆರ್ಟಿಸ್ಟ್ಸ್ ಇರಲಿ 40 ಆರ್ಟಿಸ್ಟ್ಸು ಅದರಲ್ಲೂ ಕಾಂಪ್ರಮೈಸ್ ಮಾಡಲಿಲ್ಲ. ಸೊ ಈಸ್ ಆಸ್ ಅ ಪ್ರೊಡ್ಯೂಸರ್ ಆಲ್ಸೋ ಇಸ್ ಡನ್ ಗ್ರೇಟ್ ಜಾಬ್. ಬೇರೆ ಸಿನಿಮಾಸ್ಗಳು ಮಾಡ್ತಾ ಇರ್ತಾರೆ, ಈ ಸಿನಿಮಾದಲ್ಲಿ ಎಕ್ಸ್ಪೆಕ್ಟೇಷನ್ ಹೇಗಿತ್ತು, ಪ್ಲಸ್ ಈ ಸಿನಿಮಾದಲ್ಲಿ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ನನಗೆ? ಓಕೆ, ನಾನು ಮಾಡಿರೋ ಪ್ರೀವಿಯಸ್ ಸಿನಿಮಾಸ್ಗಳಿಗಿಂತನೂ ಈ ಸಿನಿಮಾ ವಿಭಿನ್ನವಾಗಿದೆ. ನಾವು ನೋಡ್ತಾ ಇರ್ತೀವಲ್ಲ ಸಿನಿಮಾಸು, ಆ ಸ್ಟೋರಿ ರಿಲೇಟೆಡ್ ಯಾವುದೂ ಇಲ್ಲ. ಹೊಸ ಸ್ಟೋರಿ, ಹೊಸ ಸ್ಕ್ರಿಪ್ಟು, ಟೆಕ್ನಿಕಲಿ ಸ್ಟ್ರಾಂಗ್ ಇರೋಂಥ ಒಂದು ಸಿನಿಮಾ. ಬೇರೆ ವಿಭಿನ್ನವಾಗಿದೆ, ಕಂಪ್ಲೀಟ್ಲಿ ಡಿಫ್ರೆಂಟ್. ನೀವು ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ ಅದನ್ನು. ನಾನು ಜಾಸ್ತಿ ಹೇಳಲ್ಲ, ನಾನು ಎಷ್ಟೇ ಹೇಳ್ಕೊಂಡ್ರು ಕೊಚ್ಕೊಂಡ್ರು ನೋ ಯೂಸ್. 23rd ಬೆಳಗ್ಗೆ 1 ಗಂಟೆಗೆ, ಮಧ್ಯಾಹ್ನ 1 ಗಂಟೆಗೆ ರಿಸಲ್ಟ್ ಇಸ್ ಔಟ್ ಅಷ್ಟೇ. ಮ್ಯಾಮ್, ಈ ಸಿನಿಮಾದಲ್ಲಿ ನಿಮ್ಮ ವಿಭಿನ್ನ ಪಾತ್ರಗಳು ಕೂಡ ಇದೆ. ಈ ಎಕ್ಸ್ಪೀರಿಯನ್ಸ್, ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನನಗೂ ಆಲ್ಸೋ ಇಟ್ ವಾಸ್ ಬ್ಯೂಟಿಫುಲ್. ಅದೇ ಈ ಟೀಮ್ ತುಂಬ ವೆಲ್ ಪ್ರಿಪೇರ್ಡ್ ಆಗಿತ್ತು. ಸೆಟ್ಗೆ ಬರೋದು ಮುಂಚೆ ದೇ ವರ್ ವೆಲ್ ಪ್ರಿಪೇರ್ಡ್. ನನಗೆ ಏನು ಬೇಕು, ನಮ್ಮ ಡೈರೆಕ್ಟರ್ಗೆ ಅವ್ರಿಗೆ ಏನು ಬೇಕು, ಯಾವ ಶಾಟ್ ಬೇಕು, ಅಲ್ಲೇ ಸೆಟ್ಗೆ ಬಂದು ಡಿಸ್ಕಸ್ ಮಾಡೋದು, ಟೈಮ್ ವೇಸ್ಟ್ ಮಾಡೋದಿರಲಿಲ್ಲ. ಬೆಳಿಗ್ಗೆ ಬಂದ್ವಿ, ಹಿಂಗೆ ಇಟ್ಕೊ ಶಾರ್ಟ್ ಮುಗಿಸಿದ್ರು, ಈವ್ನಿಂಗ್ 6 ಗಂಟೆಗೆ ಪ್ಯಾಕಪ್ ಮಾಡಿದ್ರು ಅಷ್ಟೇ. ಅಷ್ಟು ಕಾನ್ಫಿಡೆಂಟ್ ಆಗಿ ಶೂಟ್ ಮಾಡಿದ್ರು. ಯಾವ ಇಂಟರ್ವ್ಯೂದಲ್ಲಿ ಹೇಳಿದಿರೋ, ಈ ಇಂಟರ್ವ್ಯೂದಲ್ಲಿ ಎಸ್ಪೆಷಲಿ ಸೆಟ್ಟಲ್ಲಿ ನಡೆದಿರೋ ಒಂದು ಬೆಸ್ಟ್ ಮೂಮೆಂಟ್ ನೆನೆಸ್ಕೊಳ್ಳೋದಾದ್ರೆ ಯಾವುದು? ಸಕಲೇಶ್ಪುರದಲ್ಲಿ ಬೆಟ್ಟ ಹತ್ತೋದು, ಇಳಿಯೋದು, ಅದ್ ಬಿಟ್ರೆ ನಾನು ಹೇಳ್ದೆ ಅಲ್ಲ, ಎವ್ರಿಥಿಂಗ್ ವೆಂಟ್ ಔಟ್ ಪೀಸ್ಫುಲಿ. ಯಾರ್ದು ಏನು ಟೆನ್ಷನ್ ಇರಲಿಲ್ಲ. ಕೆಲಸ ಮೋರ್ ದೆನ್ ಎನಿಥಿಂಗ್. ಇವ್ರಿಗೆ ಡಬಲ್ ಕೆಲಸ. ಯಾಕಂದ್ರೆ 5 ಗಂಟೆ ಆಗುವಾಗ ಪೇಮೆಂಟ್ಸ್ ಕೊಡಬೇಕು, ಆ್ಯಕ್ಟಿಂಗ್ ಮಾಡ್ತಿದ್ರು. 5:30 ಆಗುವಾಗ ಪೇಮೆಂಟ್ಸ್ ಟೆನ್ಷನ್ನು. ಸೊ ತುಂಬ ವಿಷಯಗಳು ದೇರ್ ಇನ್ ಹಿಸ್ ಹೆಡ್. ಡೈರೆಕ್ಟರ್ ನೋಡಿದ್ರೆ ಅವ್ರದ್ದು ಒಂದು ಟೆನ್ಷನ್. ಸೊ ಎಲ್ಲರೂ ಕೆಲಸ. ಇಟ್ ವಾಸ್ ಓನ್ಲಿ ವರ್ಕ್. ಆಮೇಲೆ ನಮ್ದು ಮ್ಯಾಕ್ಸಿಮಮ್ ಸೆಟ್ಟಲ್ಲಿ ವರ್ಕ್ ಮಾಡೋದ್ರಿಂದ ನಾವು ಕ್ಲೋಸ್ಡ್ ಏರಿಯಾದಲ್ಲೇ ಜಾಸ್ತಿ ಮಾಡಿದ್ವಿ. ಅದು ಸಕಲೇಶ್ಪುರ ಅದೊಂದು ಇದು ಬಿಟ್ರೆ, ಶೂಟಿಂಗ್ ಇದು ಬಿಟ್ರೆ ಬೇರೆ ಎಲ್ಲೂ ಹೋಗಿಲ್ಲ ನಾವು. ಬರೀ ಸೆಟ್. ಫೆಬ್ರವರಿ ವ್ಯಾಲೆಂಟೈನ್ಸ್ ಮಂತ್ ಆಗಿರೋದ್ರಿಂದ ಒಂದು ಕ್ವಶನ್ಸ್ಗಳು ಕೇಳ್ತೀನಿ. ಈ ಅಂದ್ರೆ ಪ್ರೇಮಿಗಳು ಅವ್ರು ಇಷ್ಟವಾಗಿರೋರಿಗೆ ಕರೆಯಂತ 5 ಹೆಸರುಗಳೇ. ಚಿನ್ನ, ರನ್ನ, ಮುದ್ದು, ಕಂದ. ಹೌದಾ? ಹೌದು, ಚಿನ್ನ, ರನ್ನ, ಮುದ್ದು, ಕಂದ. ಆಯ್ತಲ್ಲ 5. ಇನ್ನೊಂದೇನ ಹೇಳ್ಬೇಕಾ? ಒಟ್ಟಿಗೆ ಹೇಳೋಣ ಇರಿ. ನಿಮ್ದು ಒಂದ್ ಹೇಳ್ಬೇಕಾ? ಶೋನ. ಇವ್ರಿಗೆ ಯಾರೋ ಕರಿತಾ ಇದ್ರೇನೋ, ಅದಕ್ಕೆ ಹೇಳ್ತಾ ಇದಾರೆ ಶೋನ. ಇಲ್ಲ, ಲವರ್ಸ್ಗಳು ಅಪ್ಪ ಅಮ್ಮನ ಹತ್ರ ಸುಳ್ಳು ಹೇಳಿ ಹೋಗುವಂತ ಸ್ಪಾಟ್ಸ್ಗಳು ಬೆಂಗಳೂರಲ್ಲಿ ಇವ್ರಿಗೆ ಕೇಳ್ಬೇಕು. ನಂಗೆ ಮಂಗಳೂರು ಕೇಳಿ. ಮಂಗಳೂರಲ್ಲಿ ನೀವು ಹೇಳಿ. ಸರಿ, ಬೆಂಗಳೂರು ನೀವು ಹೇಳಿ. ಅದೇ ನೀವು ನಮ್ಮ ಹಿಂದೆ ಕಾರ್ತಿಕ್ ಇದ್ದಾನೆ, ಅವ್ನು ಪಂಟರ್, ಅದ್ರಲ್ಲಿ ಅವ್ರಿಗೆ ಕೇಳಬೇಕು. ನನಗೆ ಅದ್ರಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ವೀಕು. ನಾನು ಏನು ಹೇಳಿ, ನಂಗೆ ನಿಜವಾಗ್ಲೂ ಎಕ್ಸ್ಪೀರಿಯನ್ಸ್ ಇದ್ರಲ್ಲಿ ವೀಕೆ. ನಾನು ಏನಂತ ಹೇಳಿದೆ ಕ್ಯಾನ್ಸರ್. ನಾನು ಹೇಳ ಇದೇ ಪ್ರಶ್ನೆ ನಿಂಗೆ ಕೇಳ್ತೀನಿ, ನೀನು 10 ಜಾಗ ಹೇಳ್ತೀಯ, ಕರೆಕ್ಟ್ ಆಗಿ ಹೇಳು. ಅಲ್ಲ, ಇವಾಗ ಬೇಡ, ಒಂದು ನಿಮಿಷ. 3 ಜಾಗ ನೀವೇ ಹೇಳ್ಬಿಡಿ ಅಷ್ಟೇ. ಲಾಲ್ ಬಾಗು, ಕಬ್ಬನ್ ಪಾರ್ಕ್ ಎಲ್ಲ ಬಿಟ್ಬಿಟ್ಟು, ಅದು ಹಳೇದು, ಇದು ಅದೇನು ಫೇಡ್ ಔಟ್ ಆಗಿರೋದು, ಆಮೇಲೆ ನಂದಿ ಬೆಟ್ಟ, ಮೂರು ಬಿಟ್ಬಿಟ್ಟು ಬೇರೆ ಹೇಳ್ಬೇಕು. ಅಯ್ಯೋ, ಈ 3 ಸ್ಪಾಟ್ ಬಿಟ್ಟು ಬೇರೆ ಹೇಳಪ್ಪ ನೀನು. ನಿನ್ಗೆ ಕೇಳ್ತಾ ಇದೀವಿ ಕ್ವಶನ್ ಉಲ್ಟಾ. ನಾವಂತೂ ಆನ್ಸರ್ ಮಾಡಕ್ಕಾಗಿಲ್ಲ. ರೆಡಿ, ನೆಕ್ಸ್ಟ್. ನಿಮ್ಗೆ ಗೊತ್ತಿಲ್ಲದಂತ ಹೇಳದಂತ 5 ಸುಳ್ಳುಗಳು ಹೇಳ್ಬೇಕು. ಮನೆಯಲ್ಲಾಗ್ಲಿ ಅಥವಾ ಸಿಕ್ಕಾಕೊಳ್ಳೋದಾಗ್ಲಿ, ಯಾವ್ದಾದ್ರು 5 ಸುಳ್ಳುಗಳು ಯಾವ್ದು ಹೇಳಿದ್ದ ಮನೆಯಲ್ಲಿ? ಕಾಲೇಜ್ಗೆ ಹೋಗ್ತೀನಿ ಅಂತ ಬಂಕ್ ಮಾಡೋದು, ಆಫ್ ಕೋರ್ಸ್. ರಿಸಲ್ಟ್ ಸುಳ್ಳು ಹೇಳೋದು, ಕಾಲೇಜ್ಗೆ ಹೋಗ್ತೀನಿ ಅಂತ ಹೋಗ್ಬಿಟ್ಟು ಬೇರೆ ಕಡೆ ಹೋಗೋದು. ನಾವ್ ಯಾವಾಗ್ಲೂ ಮೈಸೂರಿಗೆ ಹೋಗ್ತಾ ಇದ್ವಿ. ಕಾಸ್ಟ್ಲಿ ಡ್ರೆಸ್ ತಗೊಂಡು ಮಮ್ಮಿಗೆ ಚೀಪ್ ಹೇಳೋದು, ಪ್ರೈಸ್ ನಾನ್ ಮಾಡ್ತಿದ್ದೆ. ಯಾಕಂದ್ರೆ ಬೈತಾರೆ, ಇಷ್ಟು ಕಾಸ್ಟ್ಲಿ ಯಾಕೆ ತಗೊಂಡೆ ಅಂತ. ಸೊ ಅದ್ ಮಾಡ್ತಾ ಇವಾಗ್ಲೂ ಮಾಡ್ತೀನಿ. ಒಂದೊಂದ್ಸರ್ತಿ ಕಾಲೇಜ್ಗೆ ಹೋಗ್ತೀವಿ ಅಂತ ಹೇಳಿ ಮೈಸೂರಿಗೆ ಹೋಗ್ತಿದ್ವಿ. ಯಾವಾಗ ಜಾಸ್ತಿ ಮೈಸೂರಿಗೆ ಹೋಗ್ತಾ ಇದ್ದು, ಅದು ಜಾಸ್ತಿ ಸುಳ್ಳು ಹೇಳ್ತಾ ಇದ್ವಿ. ಲವರ್ಸ್ ಕಿಸ್ ಕೊಡಂತ 5 ಜಾಗಗಳು. ನಾನು ಇದೆಲ್ಲ ಏನಂತ ಹೇಳೋಣ ಇದಕ್ಕೆಲ್ಲ ಅವರೇ ಆನ್ಸರ್ ಮಾಡ್ಬೇಕಪ್ಪ. ಸೀರಿಯಸ್ಲಿ ನೀವೇ ಆನ್ಸರ್ ಮಾಡಿ. ಲವರ್ಸು ಇಷ್ಟಪಡೋದು, ಕಿಸ್ ಕೊಡೋ ಅಂತ 5 ಜಾಗಗಳು ನೀವೇ ಹೇಳಿ. ಸರ್, ನನಗೆ ಪ್ರಕಾರ ಹಣೆ, ಕೈ, ಎಣ್ಣೆ, ಚಿನ್ನ, ಐಸು,
ಆಮೇಲೆ ಬೇರೆ ಎಲ್ಲೂ ಇಲ್ವಾ? ನೋಸ್, ಹಾ ಹೆಡ್, ಹೌದಾ? ಅಷ್ಟೇ. ಓಕೆ. ವೈರಲ್ ಮಾಡಿಸ್ತಾನೆ ಅವನು. ರೆಡಿ. ಲವರ್ಸ್ಗಳು ಫಸ್ಟ್ ಕೊಡುವಂತ ಗಿಫ್ಟ್ಗಳೇನು ನಿಮ್ಮ ಪ್ರಕಾರ? ಒಂದು 5 ಗಿಫ್ಟ್. ರೋಸ್, ಟೆಡಿ ಬೇರ್, ಚಾಕ್ಲೇಟ್ಸ್, ಆಮೇಲೆ ರಿಂಗ್. ರಿಂಗ್ ಎಂಗೇಜ್ಮೆಂಟ್ ಕೊಡೋದಲ್ಲ. ಹೌದಾ? ರೋಸ್ ಫಾರ್ ಶೋರ್. ಆಮೇಲೆ ಚಾಕ್ಲೇಟ್ಸ್, ಟೆಡಿ ಬೇರ್, ಡ್ರೆಸ್. ಅಷ್ಟೇ ಮ್ಯಾಕ್ಸಿಮಮ್. ಅದೆಲ್ಲ ಎಂಗೇಜ್ಮೆಂಟ್. ರಿಂಗ್. ಹೌದು, ನೀವು ರೀಸೆಂಟ್ ಆಗಿ ಯಾರಿಗೆ ಕೊಟ್ರಿ? ಕಳ್ಳ ಅವನು. ಸೀರಿಯಸ್ಲಿ? ಇಲ್ಲ ಸರ್. ನಿಮ್ಮ ಕಾಲೇಜಸ್ ವ್ಯಾಲೆಂಟೈನ್ಸ್ ಡೇ ನೆನೆಸ್ಕೊಂಡ್ರೆ ಹೇಗೆ ಅನ್ಸುತ್ತೆ? ನಾನೊಂದು ಪಿಕ್ ಹಾಕಿದ್ದೆ ನನ್ನ ಕಾಲೇಜ್ ಡೇಸ್ ವ್ಯಾಲೆಂಟೈನ್ಸ್ ಡೇಗೆ, ಡೇಟಿಂಗ್ ಅಂತ. ಹೌದಾ? ಡೇಟಿಂಗ್ ಅಂತ ಕರ್ಜೂನ ಹಿಡ್ಕೊಂಡು ಡೇಟ್. ನಿಮ್ಮ ವ್ಯಾಲೆಂಟೈನ್ಸ್ ಡೇ ನಿಮ್ಮ ವ್ಯಾಲೆಂಟೈನ್ಸ್ ಡೇ, ಕಾಲೇಜ್ ವ್ಯಾಲೆಂಟೈನ್ಸ್ ಡೇ ನೆನೆಸ್ಕೊಂಡ್ರೆ? ಏನಿಲ್ಲ, ನಮ್ಗೆ ಕಾಲೇಜಲ್ಲಿ ಕಲರ್ ಡ್ರೆಸ್ ಇತ್ತು, ಯೂನಿಫಾರ್ಮ್ ಎಲ್ಲ ಇರ್ಲಿಲ್ಲ. ಸೊ ಸುಮ್ನೆ ಒಂದೊಂದ್ ಕಲರ್ ಡ್ರೆಸ್ ಹಾಕೊಂಡು ಹೋಗ್ತಿರೋದು. ಹೇಳಿ ನಾನು ಹೇಳ್ತೀನಿ, ಏನೋ ನೆನ್ಪಂತೆ ನನಗೆ. ಹೇಳಿ. ಅದೊಂದು. ಮತ್ತೆ ಯಾರಾದ್ರೂ ಒಬ್ರು, ನಮ್ದು ಗರ್ಲ್ಸ್ ಕಾಲೇಜು, ಆ ಸೈಡ್ ಬಾಯ್ಸ್ ಕಾಲೇಜ್ ಇದು, ಅಲ್ಲಿಂದ ಯಾರಾದ್ರೂ ಒಬ್ರು ವೇಟ್ ಮಾಡ್ತಿರ್ತಾರೆ ರೋಸ್ ಎಲ್ಲ ಇಟ್ಕೊಂಡು. ಐ ಥಿಂಕ್ ಅಷ್ಟೇ. ಆಮೇಲೆ ಮನೆಗೆ ಹೋಗೋದು. ಏನ್ ಗೊತ್ತಾ, ವ್ಯಾಲೆಂಟೈನ್ಸ್ ಡೇ ಅಲ್ಲಿ ಕಲರ್ಸ್ ಗೆ ಸ್ಪೆಷಾಲಿಟಿ ಇರುತ್ತೆ. ರೆಡ್ ಆದ್ರೆ ಐ ಆಮ್ ಕಮಿಟೆಡ್, ವೈಟ್ ಅಂದ್ರೆ ಸಿಂಗಲ್, ಆಮೇಲೆ ಬೇರೆ ಗ್ರೀನ್ ಅಂದ್ರೆ ಐ ಆಮ್ ರೆಡಿ ಟು ಮಿಂಗಲ್. ಏನೇನು ಕಲರ್ಸ್ ಮೇಲೆ ಇದಿತ್ತು. ನಮ್ಗೆ ಇದಿತ್ತು, ನಾವು BBM ಎಲ್ಲ ಇದ್ದಾಗ ಯೂನಿಫಾರ್ಮ್. ವ್ಯಾಲೆಂಟೈನ್ಸ್ ಡೇ ದಿವಸ ಯೂನಿಫಾರ್ಮ್ ಇರ್ಲಿಲ್ಲ, ಸೊ ವಿ ಕುಡ್ ವೇರ್ ವಾಟ್ ವಿ ವಾಂಟ್. ಫಸ್ಟ್ ಕ್ರಶ್ ಯಾರು? ಏನಂತ ಹೇಳೋಣ ಇದಕ್ಕೆ? ಹೆಸರಂತೂ ಹೇಳಕ್ಕಾಗಲ್ಲ, ಎಲ್ಲಿ ಅಂತ ಹೇಳಿ, ಯಾರು ಅಂತ ಹೇಳಿ ಹೇಳ್ಬೇಡಿ. ಫಸ್ಟ್ ಕ್ರಶ್ ಯೋಚನೆ ಮಾಡ್ಬೇಕಾಗಿದೆಯಲ್ಲ ಇದು. ಅದಾದ್ಮೇಲೆ ತುಂಬಾ ಕ್ರಶ್ ಆಗಿದೆ. ನಮ್ಗೆ ಒಬ್ರು ಟೀಚರ್ ಇದ್ರು ಸ್ಕೂಲಲ್ಲಿ. ಅವರು ಟೀಚರ್ ಮೇಲೆ ಕ್ರಶ್ ಇತ್ತಾ? ಅಂದ್ರೆ ಇಷ್ಟ ಆಗ್ತೈತೆ ಅವ್ರು ನೋಡಿದ ತಕ್ಷಣ ಎಷ್ಟು ಚೆನ್ನಾಗಿದ್ದಾರೆ ಅನ್ನೋದು. ಎವ್ರಿ ಬಾಯ್ಸ್ ಲೈಫ್ ಅಲ್ಲಿ ಇದೊಂದು ಸ್ಟೋರಿ ಇರುತ್ತೆ, ಟೀಚರ್ ಮೇಲೆ ಕ್ರಶ್ ಇರೋದು. ಸೀರಿಯಸ್ಲಿ. ನಿಮ್ಗೆ ಯಾರು ಕ್ರಶ್ ಇಲ್ಲ? ಆಫ್ ಕೋರ್ಸ್ ಐ ಆಲ್ಸೋ ಹ್ಯಾಡ್ ಕ್ರಶಸ್ ಮಂಗಳೂರಲ್ಲಿ. ಲವ್ ಲೆಟರ್ ಕೊಡಕ್ಕೆ ಹೋಗಿ ಸಿಕ್ಕಾಕೊಂಡಿರೋದು ಯಾವುದು ಇನ್ಸಿಡೆಂಟ್ ಯಾವುದು? ಲವ್ ಲೆಟರ್ ಎಲ್ಲ ಹಳೆ ಫಾರ್ಮ್ಯಾಟ್. ಇಲ್ಲ, ಅಷ್ಟೆಲ್ಲ ಓಲ್ಡ್ ಅಲ್ಲಪ್ಪ ನಾವು. ಹೊಸ ಫಾರ್ಮ್ಯಾಟ್, ವಾಟ್ಸ್ಆಪ್ ಮೆಸೇಜಸ್. ನೋ ಲವ್ ಲೆಟರ್ಸ್. ಕೊನೆಯದಾಗಿ ಈ ಸಿನಿಮಾ ಫೆಬ್ರವರಿ 23ನೇ ತಾರೀಕು ಬರ್ತಿದೆ, ರಿಲೀಸ್ ಆಗ್ತಿದೆ. ಸಿನಿಮಾ ನೀವು ಟ್ರೈಲರ್ ನೋಡಿ, ಸಿನಿಮಾ ಟ್ರೈಲರ್ ನೋಡಿಲ್ಲ ಅಂತ ಹೇಳಿದ್ರೆ ಫಸ್ಟ್ ನಿಮ್ಗೆ ಇಷ್ಟ ಆಗುತ್ತೆ. ಟ್ರೈಲರ್ ನೋಡಿದ ತಕ್ಷಣ ಸಿನಿಮಾನ ಹೋಗಿ ನೋಡಿ ಒಂದ್ಸರ್ತಿ. ಒಳ್ಳೆ ಸಿನಿಮಾ ಮಾಡಿದೀವಿ, ಕಂಟೆಂಟ್ ಬೇಸ್ ಒಳ್ಳೆ ಸಿನಿಮಾ ಮಾಡಿದೀವಿ. ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಸಿನಿಮಾ. ನೀವು ಒಂದ್ಸತಿ ಹೋಗಿ ನೋಡಿ ಸಿನಿಮಾ. ನಾನು ಏನು ಜಾಸ್ತಿ ಹೇಳಲ್ಲ ಸಿನಿಮಾ ಬಗ್ಗೆ. ಥ್ಯಾಂಕ್ ಯು. Feb 23rd ಮಿಸ್ಟರ್ ನಟ್ವರ್ಲಾಲ್ ಸಿನಿಮಾ ನಿಮ್ಮ ನಿಯರೆಸ್ಟ್ ಥಿಯೇಟರ್ಸ್ ಅಲ್ಲಿ ರಿಲೀಸ್ ಆಗ್ತದೆ. ದಯವಿಟ್ಟು ಸಿನಿಮಾ ಹೋಗಿ ನೋಡಿ, ಸಪೋರ್ಟ್ ಮಾಡಿ. ಸಿನಿಮಾ ಇಷ್ಟ ಆದರೆ ಇನ್ನಷ್ಟು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇರಲಿ, ಅದ್ರಲ್ಲಿ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಹೇಳಿ. ಅದರಿಂದ ಇಟ್ ವಿಲ್ ಗೋ, ವರ್ಡ್ ಆಫ್ ಮೌತ್ ಇಸ್ ದ ಬೆಸ್ಟ್ ಪಬ್ಲಿಸಿಟಿ ಅಂತಾರೆ. ಸೊ ಸಿನಿಮಾ ಖಂಡಿತ ಇಷ್ಟ ಆಗುತ್ತೆ ಅನ್ನೋ ಒಂದು ಹೋಪ್ ಇದೆ. ದಯವಿಟ್ಟು ಸಿನಿಮಾ ಥಿಯೇಟರ್ಸ್ಗೆ ಹೋಗಿ ನೋಡಿ. ಫೋನಲ್ಲಿ ಬರುತ್ತೆ, OTT ಅಲ್ಲಿ ಬರುತ್ತೆ ಅಂತ ಡೋಂಟ್ ವೇಟ್ ಫಾರ್ ಇಟ್. ಥಿಯೇಟರ್ ಹೋಗಿ. ಸರ್ ಕೊನೆಯದಾಗ ಒಂದು ಕ್ವಶನ್. ಸರ್ ಹೇಳ್ತಾ ಇದ್ರು Feb 23rd 9 ಸಿನಿಮಾ ರಿಲೀಸ್ ಆಗಿದೆ. ಪ್ಲಾನಿಂಗ್ಸ್ ಎಲ್ಲ ಹೇಗೆ? ರಿಲೀಸಿಂಗ್ ಪ್ಲಾನ್ ಆಸ್ ಅ ಪ್ರೊಡ್ಯೂಸರ್ ಪ್ಲಾನಿಂಗ್ಸ್ ಎಲ್ಲ ಹೇಗೆ ಮಾಡ್ತಿದ್ದಾರೆ? ಸರ್ ಮಾಡ್ತಾ ಇದೀವಿ, ನಮ್ಮ ಕೈಲಾಗಿದ್ದ ಪ್ರಮೋಷನ್ಸ್ ನಾವು ಮಾಡ್ತಾ ಇದೀವಿ. ಜನಗಳನ್ನ ರೀಚ್ ಮಾಡೋದಕ್ಕೆ ನಾವು ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾ ಇದೀವಿ. ನಾನು ಯಾರು ಕಾಂಪಿಟೇಷನ್ ಮಾಡ್ತಾ ಇಲ್ಲ ಇಲ್ಲಿ. ಬೇರೆ 9 ಸಿನಿಮಾಗಳು ಆಗಿರ್ಬೋದು, 7 ಸಿನಿಮಾಗಳು ಆಗಿರ್ಬೋದು, ಯಾರು ಕಾಂಪಿಟೇಷನ್ ಮಾಡ್ತಾ ಇಲ್ಲ. ಅವ್ರ ಪಾಡಿಗೆ ಅವ್ರು ಮಾಡ್ತಾ ಇದ್ದಾರೆ. ಅವ್ರ ಸಿನಿಮಾಗೂ ಒಳ್ಳೇದಾಗ್ಲಿ, ನಮಗೂ ನಮ್ಮ ಸಿನಿಮಾಗೂ ಜನ ಬನ್ನಿ. ಚೆನ್ನಾಗಿ ಮಾಡಿದೀವಿ ಸಿನಿಮಾನ. ನೀವು ಟ್ರೈಲರ್ ನೋಡಿ. ನಾನು ಇದಕ್ಕೆಲ್ಲ ಆನ್ಸರ್ ಟ್ರೈಲರ್. ಥ್ಯಾಂಕ್ ಯು. ಥ್ಯಾಂಕ್ ಯು.